ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಇದೀಗ ಅಹಿಂದ ವರ್ಗದಲ್ಲಿನ ಹಿಂದ ವರ್ಗಕ್ಕೆ ನಗರಸಭೆಯಲ್ಲಿ ಅಧಿಕಾರ ಸಿಗುವ ಸಾಧ್ಯತೆಗಳಿದ್ದು, ಈವರೆಗೂ ಅಧಿಕಾರ ಅನುಭವಿಸಿದವರೇ ಹಿಂದುಳಿದ ಮತ್ತು ದಲಿತ ವರ್ಗಕ್ಕೆ ಈ ಬಾರಿ ಅಧಿಕಾರ ಹಿಡಿಯಲು ಅವಕಾಶ ಮಾಡಿಕೊಡಲು ಮುಂದಾಗಿರುವುದು ವಿಶೇಷ. ಆ ಮೂಲಕ ಸಾಮಾಜಿಕ ನ್ಯಾಯ ಪಾಲನೆಯಾಗುವ ಜೊತೆಗೆ ವರಿಷ್ಠರು ಸಾಮಾಜಿಕ ನ್ಯಾಯ ಪಾಲಿಸಿದ ಗೌರವಕ್ಕೆ ಪಾತ್ರರಾಗಲಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಬಗ್ಗೆ ಕಾಂಗ್ರೆಸ್ ಮತ್ತೆ ಮೌನಕ್ಕೆ ಶರಣಾಗಿದೆ. ಆದರೆ ಬಿಜೆಪಿ ಮಾತ್ರ ಚಟುವಟಿಕೆ ಮುಂದುವರಿಸಿದ್ದು ದಿನಕ್ಕೊಂದು ಹೆಸರು ಚಲಾವಣೆಗೆ ಬರುತ್ತಿತ್ತು. ಆದರೆ ನಿನ್ನೆ ನಡೆದಿರುವ ತೀರ್ಮಾನ ಸದಸ್ಯರಿಗೆ ಮಾತ್ರವಲ್ಲ, ವರಿಷ್ಠರನ್ನು ಅಚ್ಚರಿಗೆ ಗುರಿ ಮಾಡುವಂತಿದ್ದು, ಆ ರೀತಿಯಲ್ಲಿ ನಡೆದಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಹಿಂದ ವರ್ಗಗಳಿಗೆ ಅಧಿಕಾರ ಸಿಗುವುದು ಗ್ಯಾರಂಟಿ ಎಂಬಂತಿದೆ. ಇತ್ತೀಚೆಗೆ ಪೆರೇಸಂದ್ರದಲ್ಲಿ ನಡೆದ ಬಿಜೆಪಿ ನಗರಸಭಾ ಸದಸ್ಯರ ಸಭೆಗೆ ಬಿಜೆಪಿ, ಜೆಡಿಎಸ್ ಪಕ್ಷೇತರ ಮತ್ತು ಕಾಂಗ್ರೆಸ್ನ ಒಟ್ಟು 19 ಸದಸ್ಯರು ಹಾಜರಾಗಿದ್ರು. ಇದರಿಂದಾಗಿ ಬಹುತೇಕ ಬಿಜೆಪಿ ಅಧ್ಯಕ್ಷ ಸ್ಥಾನ ದಕ್ಕಿಸಿಕೊಳ್ಳಲಿದೆ ಎಂಬ ಬಲವಾದ ನಂಬಿಕೆ ಇದ್ದು, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಯಾರು ಎಂಬ ಬಗ್ಗೆ ಮಾತ್ರ ಆ ಸಭೆಯಲ್ಲಿ ಚರ್ಚೆಯಾಗಿರಲಿಲ್ಲ. ಹಾಗಾಗಿ ಯಾರಿಗೆ ಅವರು ತಾವೇ ಅಧ್ಯಕ್ಷರು ಎಂಬ ರೀತಿಯಲ್ಲಿ ಸದಸ್ಯರ ಮನಗೆಲ್ಲುವ ಪ್ರಯತ್ನಕ್ಕೆ ಮುಂದಾಗಿದ್ರ. ಆದರೆ ಮಂಗಳವಾರ 15 ಮಂದಿ ಸದಸ್ಯರು ದೇವನಹಳ್ಳಿಯ ಹೋಟೆಲ್ ಒಂದರಲ್ಲಿ ಸೇರಿದ್ದಾರೆ. ಈ ವೇಳೆ ಈವರೆಗೂ ಚಾಲ್ತಿಗೆ ಬಾರದ ಹೆಸರೊಂದು ಹೊರಬಂದಿದ್ದು, ಅವರಿಗೆ ಬೆಂಬಲಿಸಲು ಸ್ಥಳದಲ್ಲಿದ್ದ ಎಲ್ಲಾ 15 ಮಂದಿ ಸದಸ್ಯರು ಒಪ್ಪಿಗೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಹಿಂದೆ ನಗರಸಭೆ ಮೊದಲ ಅವಧಿಯ ಅಧ್ಯಕ್ಷರಾಗಿ ಆನಂದ ರೆಡ್ಡಿ ಅವರಿದ್ದು, ಮತ್ತೆ ಸಾಮಾನ್ಯ ಮೀಸಲಾತಿ ಬಂದಿರುವ ಕಾರಣ ಯಾರಿಗೆ ಅಧ್ಯಕ್ಷ ಗಾದಿ ಎಂಬ ಪ್ರಶ್ನೆ ಉದ್ಭವಿಸಿತ್ತು. ಆಗ 18ನೇ ವಾರ್ಡಿನ ಎಬಿ ಮಂಜುನಾಥ್ ಅಧ್ಯಕ್ಷರಾಗಲು ಆಸಕ್ತಿ ತೋರಿದ್ರ. ಆದರೆ ನಿನ್ನೆ ನಡೆದ ಸಭೆಯಲ್ಲಿ 10ನೇ ವಾರ್ಡಿನ ಸುಬ್ರಹ್ಮಣ್ಯಾಚಾರಿ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಸುಬ್ರಹ್ಮಣ್ಯಾಚಾರಿ ಅವರು ಕ್ಲೀನ್ ಇಮೇಜ್ ಉಳಿಸಿಕೊಂಡಿದ್ದು, ಯಾವುದೇ ಆರೋಪಗಳಿಲ್ಲದ ವ್ಯಕ್ತಿಯಾಗಿದ್ದಾರೆ. ಅಲ್ಲದೆ 3 ಬಾರಿ ನಗರಸಭಾ ಸದಸ್ಯರಾಗಿದ್ದು, ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಆತ್ಮೀಯರೂ ಆಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವರಾಗಿದ್ದು, ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಈವರೆಗೆ ವಿಶ್ವಕರ್ಮ ಸಮುದಾಯದಿಂದ ಅಧ್ಯಕ್ಷರೇ ಆಗಿಲ್ಲ ಎಂಬುದು ವಿಶೇಷ. 1996ರಲ್ಲಿ ಪುರಸಭೆಯಿಂದ ನಗರಸಭೆಯಾಗಿ ಪರಿವರ್ತನೆಯಾದ ವೇಳೆ ವಿಶ್ವಕರ್ಮ ಸಮುದಾಯದ ಮಹಿಳಾ ಅಧ್ಯಕ್ಷರಾಗಿರುವುದನ್ನು ಬಿಟ್ಟರೆ ನಂತರ ಆ ಸಮುದಾಯದಿಂದ ಯಾರೂ ಅಧ್ಯಕ್ಷರಾಗಿಲ್ಲ. ಅಲ್ಲದೆ ಪ್ರಸ್ತುತ ನಗರಸಭೆಯಲ್ಲಿ 3 ನಗರಸಭಾ ಸದಸ್ಯರು ಅದೇ ಸಮುದಾಯಕ್ಕೆ ಸೇರಿದವರಿದ್ದು, ಪ್ರಸ್ತುತ 3 ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಿಷ್ಠರಾಗಿದ್ದಾರೆ. ಅಲ್ಲದೆ ನಗರಸಭೆಯಲ್ಲಿ ಒಂದೇ ಸಮುದಾಯಕ್ಕೆ ಅಧಿಕಾರ ಸಿಗುತ್ತಿದೆ ಎಂಬ ಆರೋಪಗಳಿಂದ ದೂರವಾಗಲು ಸುಬ್ರಹ್ಮಣ್ಯಾಚಾರಿ ಅಧ್ಯಕ್ಷರಾಗುವುದರಿಂದ ದೂರವಾಗಲಿದೆ. ಜೊತೆಗೆ ಉಪಾಧ್ಯಕ್ಷ ಸ್ಥಾನ ಎಸ್ಸಿ ಸಾಮಾನ್ಯ ಮೀಸಲಾತಿ ಬಂದಿರುವ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸುಬ್ರಹ್ಮಣ್ಯಾಚಾರಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಚಿಹ್ನೆ ಗೆದ್ದಿರುವ 5ನೇ ವಾರ್ಡಿನ ಜೆ ನಾಗರಾಜ್ ಅವರನ್ನ ಆಯ್ಕೆ ಮಾಡಿದ್ರೆ ಸಾಮಾಜಿಕ ನ್ಯಾಯ ಸರಿದೂಗಲಿದೆ ಎಂಬ ಲೆಕ್ಕಾಚಾರಕ್ಕೆ ನಿನ್ನೆ ನಡೆದ 15 ಮಂದಿ ನಗರಸಭಾ ಸದಸ್ಯರ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ತಿಳಿದು ಬಂದಿದೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರೊಬ್ಬರ ನೇತೃತ್ವದಲ್ಲಿ 15 ನಗರಸಭಾ ಸದಸ್ಯರು ಸೇರಿದ್ದು, ಎಲ್ಲಾ ಸದಸ್ಯರು ಏಕಾಭಿಪ್ರಾಯದಿಂದ ಸುಬ್ರಹ್ಮಣ್ಯಾಚಾರಿ ಅವರನ್ನ ಅಧ್ಯಕ್ಷ ಅಭ್ಯರ್ಥಿಯಾಗಲು ಸಹಮತ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆ ನಾಗರಾಜ್ ಅವರನ್ನ ಒಪ್ಪಿದ್ದು, ಈ ಕುರಿತು ಸಂಸದರಿಗೆ ಮಾಹಿತಿ ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಅಲ್ಲದೆ ಮೊನ್ನೆ ಪೆರೇಸಂದ್ರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಗೆ ಹಾಜರಾಗಿದ್ದ 19 ಮಂದಿ ನಗರಸಭಾ ಸದಸ್ಯರಲ್ಲಿ 15 ಮಂದಿ ನಿನ್ನೆ ಸೇರಿದ್ದು, ಅವರೆಲ್ಲರೂ ಒಪ್ಪಿಗೆ ಸೂಚಿಸಿರುವ ಕಾರಣ ಅಧ್ಯಕ್ಷ ಅಭ್ಯರ್ಥಿ ಅಂತಿಮವಾಗುವ ಎಲ್ಲ ಸೂಚನೆಗಳು ಗೋಚರಿಸುತ್ತಿವೆ. ಸಂಸದರು ಈ ಹಿಂದೆಯೇ ಸದಸ್ಯರ ಒಪ್ಪಿಗೆಯ ಮೇರೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗುವುದು ಎಂದು ಘೋಷಿಸಿದ್ದು, ಈಗಾಗಲೇ 15 ಮಂದಿ ಸದಸ್ಯರು ಏಕಾಭಿಪ್ರಾಯದಿಂದ ಒಪ್ಪಿಗೆ ಸೂಚಿಸಿರುವ ಹಿನ್ನೆಲೆಯಲ್ಲಿ ಇವರನ್ನೇ ಅಂತಿಮಗೊಳಿಸಿದಲ್ಲಿ ಸಾಮಾಜಿಕ ನ್ಯಾಯದ ಜೊತೆಗೆ ಸದಸ್ಯರ ಮಾತು ಬೆಂಬಲಿಸಿದಂತಾಗಲಿದೆ ಎಂಬ ಲೆಕ್ಕಾಚಾರಗಳು ನಡೆಯುತ್ತಿವೆ. ಅಲ್ಲದೆ ಸುಬ್ರಹ್ಮಣ್ಯಾಚಾರಿ ಅವರು ಕಪ್ಪು ಚುಕ್ಕಿ ಇಲ್ಲದ ರಾಜಕಾರಣಿಯಾಗಿದ್ದು, ಇವರನ್ನ ಇನ್ನಷ್ಟು ಮಂದಿ ಕಾಂಗ್ರೆಸ್ ಸದಸ್ಯರು ಬೆಂಬಲಿಸುವ ಸಾಧ್ಯತೆಗಳಿವೆ ಎನ್ನಲಾಗುತ್ತಿದೆ. ಮುಖ್ಯವಾಗಿ ಈ ತೀರ್ಮಾನವನ್ನ 15 ಮಂದಿ ಸದಸ್ಯರು ಸೇರಿ ಮಾಡಿದ್ದು, ಈ ತೀರ್ಮಾನದ ಬಗ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗಮನಕ್ಕೆ ತಂದು ಅವರಿಂದ ಒಪ್ಪಿಗೆ ಪಡೆದ ನಂತರ ಮುಂದಿನ ಬೆಳವಣಿಗೆಗಳ ಚಾಲನೆ ಸಿಗಲಿದ್ದು, ನಗರಸಭೆಯಲ್ಲಿ ಈ ಬಾರಿ ಹಿಂದ ವರ್ಗಕ್ಕೆ ಅಧಿಕಾರ ಸಿಗುವುದು ಬಹುತೇಕ ಖಚಿತ ಎಂಬ ರೀತಿಯಲ್ಲಿ ಸದಸ್ಯರು ಮಾತನಾಡುತ್ತಿದ್ದಾರೆ. ಆದರೆ ಒಂದು ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ಸುಬ್ರಹ್ಮಣ್ಯಾಚಾರಿ ಅವರೇ ಅಂತಿಮವಾದಲ್ಲಿ ಈಗಾಗಲೇ ಅಧ್ಯಕ್ಷ ಗಾದಿಯ ಆಕಾಂಕ್ಷಿಯಾಗಿರುವವರು ಅಸಮಾಧಾನ ಹೊಂದಲಿದ್ದು, ಅವರನ್ನ ಓಲೈಸಲು ಯಾವ ರೀತಿಯ ಕ್ರಮಗಳು ನಡೆಯಲಿವೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲದೆ ಸದಸ್ಯರ ಈ ತೀರ್ಮಾನವೇ ಅಂತಿಮ ಎನ್ನಲು ಸಾಧ್ಯವಿಲ್ಲ. ಯಾಕೆಂದ್ರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಹಸಿರು ನಿಶಾನೆ ತೋರದೆ ಯಾವುದೇ ಬೆಳವಣಿಗೆ ನಡೆಯಲು ಸಾಧ್ಯವಿಲ್ಲ. ಹಾಗಾಗಿ
ಹಾಗಾಗಿ ಸದಸ್ಯರ ತೀರ್ಮಾನದಂತೆ ಸಂಸದರು ಕ್ರಮ ಕೈಗೊಳ್ಳಲಿದ್ದಾರಾ ಇಲ್ಲವೇ ತಮ್ಮದೇ ತೀರ್ಮಾನ ಮಾಡಲಿದ್ದಾರಾ ಎಂಬುದು ಇನ್ನೂ ನಿಗೂಢವಾಗಿದೆ. ಹಾಗಾಗಿ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಸಂಸದರು ಯಾವ ರೀತಿಯ ಪ್ರತಿಕ್ರಿಯೆ ನೀಡಲಿದ್ದಾರೆ ಎಂಬುದರ ಮೇಲೆ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಯಾರು ಎಂಬುದು ಅಂತಿಮವಾಗಲಿದೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ದಿನಕ್ಕೊಂದು ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲದೆ ಪ್ರಸ್ತುತ ಅಧ್ಯಕ್ಷರಾಗಲಿರುವ ವ್ಯಕ್ತಿ ಕೇವಲ 13 ತಿಂಗಳು ಮಾತ್ರ ಅಧಿಕಾರ ನಡೆಸಲಿದ್ದಾರೆ. ಯಾಕೆಂದ್ರೆ ಮುಂದಿನ 13 ತಿಂಗಳಿಗೆ ನಗರಸಭೆ ಅವಧಿ ಮುಕ್ತಾಯವಾಗಲಿದ್ದು ಮತ್ತೆ ಚುನಾವಣೆಗಳು ಎದುರಾಗಲಿವೆ. ಹಾಗಾಗಿ ಇರುವ ಅಲ್ಪಾವಧಿಗೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿರುವ ಕಾರಣ ಯಾರನ್ನ ಆಯ್ಕೆ ಮಾಡಬೇಕು ಎಂಬ ವಿಚಾರ ವರಿಷ್ಠರ ಪಾಲಿಗೆ ಸಮಸ್ಯೆಯಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದ. ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವು ಮೀಸಲಾತಿ ಪ್ರಕಟವಾಗಿದ್ದು, ಈ ಸಲ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಬಂದಿದ್ದು, ನಾನು 10ನೇ ವಾರ್ಡಿನ ನಗರಸಭಾ ಸದಸ್ಯರಾಗಿ ಎರಡು ಸಲ ಆಯ್ಕೆಯಾಗಿದ್ದೇನೆ. ಅದಕ್ಕಾಗಿ ನಾನು ಜನರ ಆಶೀರ್ವಾದದಿಂದ ಹಾಗೂ ನಮ್ಮ ಜನನಾಯಕ ಡಾಕ್ಟರ್ ಕೆ ಸುಧಾಕರ್ ಅವರ ಆಶೀರ್ವಾದದಿಂದ ಈ ಸಲ ನಾನು ಪ್ರಬಲ ಆಕಾಂಕ್ಷಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಅವರ ಆಶೀರ್ವಾದ ಬಯಸುತ್ತಿದ್ದೇನೆ. ಮತ್ತು ನಮ್ಮ ನಗರಸಭೆ ಸದಸ್ಯರು ಮತ್ತು ನಮ್ಮ ಜನನಾಯಕ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಚಿಕ್ಕಬಳ್ಳಾಪುರದ ಪ್ರಮುಖ ನಾಯಕರ ಆಶೀರ್ವಾದದಿಂದ ನಾನು ಈ ಸಲ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡಲು ಇಚ್ಛಿಸುತ್ತಿದ್ದೇನೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.